ನೀವು ದುಡಿದ ದುಡ್ಡು ನಿಮ್ ಕೈಲೇ ಇರಲ್ಲ, ನಿಮ್ ಜೇಬು ಕೂಡ ಖಾಲಿ, ಸರ್ಕಾರಿ ಖಜಾನೆ ಭರ್ತಿ. ಸರ್ಕಾರದಿಂದ ಶುರುವಾಗಿದೆ ಹೊಸ ಪ್ಲಾನ್. ಏನ್ ಹೇಳ್ತಿದೀವಪ್ಪ ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಏನ್ ಹೇಳ್ತಾ ಇದೀವಿ, ಏನ್ ಹೇಳೋದಕ್ಕೆ ಹೊರಟಿದೀವಿ ಅಂದ್ರೆ, ಮೊನ್ನೆ ಸಿ.ಟಿ. ರವಿ ಪ್ರವಾಸೋದ್ಯಮ ಸಚಿವ ಮಾತನಾಡಿದಂತ ಒಂದು ಹೇಳಿಕೆ ಈ ರೀತಿಯಾದಂತ ಒಂದು ಚರ್ಚೆಯನ್ನ ಹುಟ್ಟು ಹಾಕಿದೆ. ಪ್ರವಾಸೋದ್ಯಮ ಅಭಿವೃದ್ಧಿ ಹೆಸರಿನಲ್ಲಿ ಗಳಿಕೆಯನ್ನ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿರುವಂತದ್ದು. ಅಭಿವೃದ್ಧಿ ಹೆಸರಿನ ಹಿಂದೆ ಆದಾಯ ಗಳಿಕೆಯ ಪ್ಲಾನ್ ಅನ್ನ ಹಾಕೊಂಡಿದೆ. ವಿರೋಧದ ನಡುವೆನೂ ಕೂಡ ಹೊಸ ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಪ್ರವಾಸೋದ್ಯಮ ಸಚಿವರು ಮುಂದಾಗ್ತಾ ಇದ್ದಾರೆ. ಸಿಂಗಲ್ ನಂಬರ್ ಲಾಟ್ರಿ ಹೋಯ್ತು ರಾಜ್ಯದಲ್ಲಿ. ಈಗ ಜೂಜು ಅಡ್ಡೆಯನ್ನ ಶುರು ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಕ್ಯಾಸಿನೋ ಶುರು ಮಾಡಲಿಕ್ಕೆ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಸಿ.ಟಿ. ರವಿ. ಕ್ಯಾಸಿನೋ ಆರಂಭಕ್ಕೆ ಸಚಿವ ಸಿ.ಟಿ. ರವಿ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಸ್ವಪಕ್ಷದಲ್ಲೇ ಸಿ.ಟಿ. ರವಿ ನಿರ್ಧಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಏನ್ರಿ ಇದು, ಈ ರೀತಿಯಾಗಿ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದಾರಲ್ಲ, ಸದ್ಯಕ್ಕಂತೂ ಯಾವುದೇ ಪ್ರಸ್ತಾವನೆ ಅಂತ ಇಲ್ಲ ಅಂತ ಹೇಳುವ ಮುಖಾಂತರ ಜಾರಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಇವರದ್ದೇ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ವಿಪಕ್ಷಗಳ ವಿರೋಧದ ನಡುವೆ ಕ್ಯಾಸಿನೋ ಶುರು ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತಾರೆ, ಅದಾದ್ಮೇಲೆ ಮುಖ್ಯಮಂತ್ರಿಗಳು ಇದಕ್ಕೆ ಸಮ್ಮತಿಯನ್ನ ಸೂಚಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ ಜೂಜು ಅಡ್ಡೆಗಳನ್ನ ತೆರೆಯೋದಕ್ಕೆ ಪ್ರವಾಸೋದ್ಯಮ ಸಚಿವ ಸಿ.ಟಿ. ರವಿ ಮುಂದಾಗ್ತಿದ್ದ ಹಾಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ಕ್ಯಾಸಿನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಪಕ್ಷದವರು ಮತ್ತೆ ವಿರೋಧ ಪಕ್ಷದವರು ಏನ್ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡೋಣ. ನಮ್ಮ ದುಡ್ಡನ್ನು ಅಲ್ಲಿ ಖರ್ಚು ಮಾಡ್ತಾರೆ. ಅದು ಫಾರಿನ್ ಎಕ್ಸ್ಚೇಂಜ್, ನಮ್ಮ ರೆವಿನ್ಯೂ ನಮ್ಮ ಲಾಸ್ ಆಗುತ್ತೆ. ಹೋಗೋರು ನಾವು ತಡೆಯೋದಾದ್ರೆ ನಂದು ಪೂರ್ತಿ ಸಹಕಾರ ಇದೆ. ಹೋಗೋರನ್ನ ತಡೆಯೋಕ್ಕಾಗಲ್ಲ. ಆ ದುಡ್ಡು ಇಲ್ಲೇ ರೀಸೈಕಲ್ ಆಗಂಗೆ ಮಾಡ್ಬೇಕಲ್ಲ, ಇಲ್ಲೇ ಜಾಬ್ ಜನರೇಟ್ ಆಗಂಗೆ ಮಾಡ್ಬೇಕಲ್ಲ ಅನ್ನೋ ಸಂಗತಿನ ಹಂಚ್ಕೊಂಡಿದ್ದೀನಿ. ಕ್ಯಾಸಿನೋ ಆಗಬಾರ್ದು. ಕ್ಯಾಸಿನೋ ಗೋವಾದಲ್ಲಿ ಇದೆ, ಅಲ್ಲಿ ಅಷ್ಟಕ್ಕೆ ಅಲ್ಲೇ ಇರಲಿ, ಅದು ನಮ್ಮಲ್ಲಿ ಅದು ಈಗ ಬರೋದು ಬೇಡ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಅಲ್ಲ, ಪ್ರವಾಸೋದ್ಯಮಕ್ಕೆ ಯಾರನ್ನು ಚಟಗಾರನಾಗಿ ಮಾಡಬಾರ್ದು, ಅದನ್ನು ನಾನು ಅವ್ರಿಗೆ ತಿಳುವಳಿಕೆ ಹೇಳ್ತೀನಿ. ಮೊನ್ನೆ ಸಿ.ಟಿ. ರವಿಯವರ ಆಲೋಚನೆ ಅದೇನಾದರೂ ಇದ್ದರೆ ಆ ಆಲೋಚನೆಯನ್ನು ನಾನು ಅತ್ಯಂತ ತೀಕ್ಷ್ಣವಾಗಿ ವಿರೋಧ ಮಾಡ್ತೀನಿ. ಇದು ಸರಿಯಾದದ್ದೇ ಅಲ್ಲ. ಅದು ಹೆಂಗೆ ಅದು ಆಲೋಚನೆ ಬಂತು, ಆ ಆಲೋಚನೆ ಬರೋದೇ ತಪ್ಪು. ಝೂಸನ್ನು ನೀವು ಆಡೋದನ್ನು ಪ್ರೋತ್ಸಾಹಿಸ್ತಾ ಈ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕನ್ನುವಂಥದ್ದು ಕರ್ನಾಟಕದ ಉದ್ದೇಶ ಅಲ್ಲ. ಈ ಕ್ಯಾಸಿನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಕೆ. ಪಾಟೀಲ್ ಅವರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷದವರು. ಇನ್ನು ಒಂದ್ ಕಡೆ ಆಡಳಿತ ಪಕ್ಷದ ಪ್ರಹ್ಲಾದ್ ಜೋಶಿ ವಿರೋಧ ಮಾಡೋದ್ರ ಜೊತೆಗೆ ಬೃಹತ್ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಕೂಡ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ ಕಣ್ರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಎಲ್ಲೋ ಒಂದ್ ಕಡೆ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು ಪರೋಕ್ಷವಾಗಿ. ನೋಡೋಣ ಸರ್ಕಾರ ಯಾವ ರೀತಿಯಾದಂತ ನಿರ್ಧಾರವನ್ನ ಕೈಗೊಳ್ತಾರೆ. ಯಡಿಯೂರಪ್ಪನವರು ಇದಕ್ಕೆ ಓಕೆ ಅಂತಾರಾ ಅಂತ.